ನಿಮಗೆ ಗಡ್ಡ ಮೀಸೆ ಸರಿಯಾಗಿ ಬರ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲಾರ್ದು ಸರಿಯಾಗಿ ಬರ್ತಿದೆ. ನನಗೆ ಯಾಕೆ ಬರ್ತಿಲ್ಲ ಅಂತ ನಿಮಗೆ ಟೆನ್ಷನ್ ಆಗ್ತಿದೆಯಾ? ಅದರಿಂದ ಏನು ರಿಯಲ್ ರೀಸನ್ ಗೊತ್ತಾ? ಈ ರೀತಿ ಡೈಲಿ ಟಿಪ್ಸ್‌ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ನಾನು ನಿಮ್ಮ ವೈದ್ಯ ಅರುಣ್. ಯೂಶುವಲಿ ಏನಾಗುತ್ತೆ ಗಡ್ಡ ಮೀಸೆ ಬೆಳೆಯೋಕೆ ಮೇನ್ ರೀಸನ್ ಅಂದ್ರೆ ಜೆನೆಟಿಕ್ಸ್. ಅಂದ್ರೆ ನಿಮ್ಮ ಅಜ್ಜ, ನಿಮ್ಮ ಅಪ್ಪ, ನಿಮ್ಮ ಮುತ್ತಜ್ಜ, ಅಲ್ಲ ನಿಮ್ಮ ಚಿಕ್ಕಪ್ಪ, ನಿಮ್ಮ ದೊಡ್ಡಪ್ಪ ಇವ್ರ ಜೀನ್ಸ್ ಅಲ್ಲಿ ದಟ್ಟವಾಗಿ ಗಡ್ಡ ಮೀಸೆ ಇತ್ತಂದ್ರೆ ನಿಮ್ಗೆ ಅದು ಸರಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಗಡ್ಡ ಮೀಸೆ ಬೆಳೆಯೋಕೆ ಮೇನ್ ಅಂದ್ರೆ ನಮ್ಮ ದೇಹದಲ್ಲಿರೋ ಟೆಸ್ಟೋಸ್ಟೆರಾನ್ ಹಾರ್ಮೋನ್. ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಗಡ್ಡ ಮತ್ತು ಮೀಸೆ ಮತ್ತೆ ನಮ್ಮ ಕೂದಲಿಂದ ಏನು ಬೇರ್ ಇರುತ್ತಲ್ವಾ ಅದು ಡೆವಲಪ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಗಡ್ಡ ಮೀಸೆ ಬರ್ತಿಲ್ಲ ಅಂದರೆ ನೀವು ಗಂಡಸಲ್ವಾ ಅಂತನ ತಪ್ಪು. ಯೂಶುವಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ನಾರ್ಮಲ್ ಇದ್ರೂ ನಿಮಗೆ ಒಮ್ಮೊಮ್ಮೆ ಗಡ್ಡ ಮೀಸೆ ಬೆಳೆಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ಇನ್ನೊಂದು ಏನು ತಪ್ಪು ನಂಬಿಕೆ ಅಂದರೆ ನಾವು ಪದೇ ಪದೇ ಶೇವ್ ಮಾಡಿದ್ರೆ ನಮ್ಮ ಗಡ್ಡ ಮೀಸೆ ಸರಿಯಾಗಿ ಬರುತ್ತೆ ಅಂತ ಇರುತ್ತೆ. ಯೂಶುವಲಿ ಏನಾಗುತ್ತೆ ಶೇವ್ ಮಾಡೋದ್ರಿಂದ ನಿಮ್ಮ ಹೊರಗಡೆ ತ್ವಚೆ ಮೇಲೆ ಹೊರಗಡೆ ಕೂದಲಷ್ಟೇ ಹೋಗುತ್ತೆ ಹೊರತು ನಿಮ್ಮ ಬೇರ್ಗಳು ಅಂದರೆ ರೂಟು ಏನು ಡಿಫ್ರೆನ್ಸ್ ಆಗಲ್ಲ. ಸೊ ನೀವು ಬಾರಿ ಶೇರ್ ಮಾಡಿದ್ರು ನಿಮಗೇನು ಆ ಥರ ತೊಂದರೆ ಬರಲ್ಲ. ಸೊ ಅವಾಗ ಏನು ಮಾಡ್ಬೇಕು ಸರ್? ಗಡ್ಡ ಮೀಸೆ ಸರಿಯಾಗಿಲ್ಲ ಅಂದರೆ ಮೊದಲು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಚೆಕ್ ಮಾಡಿಸಿ. ಅದು ನಾರ್ಮಲ್ ಇದೆ ಅಂದ್ರೆ ಟೆನ್ಷನ್ ಇಲ್ಲ. ಸರಿಯಾಗಿ ನಿದ್ರೆ ಮಾಡಿ, ಜಾಸ್ತಿ ವ್ಯಾಯಾಮ ಮಾಡಿ, ಮೊಟ್ಟೆ, ಹಾಲು, ಮೀನು, ಬೇಳೆ, ಪ್ರೋಟೀನ್ ಈ ಥರ ಪ್ರೋಟೀನ್ ಆಹಾರ ತಿನ್ನಿ. ಸ್ಮೋಕ್ ಮಾಡ್ತಿದ್ರೆ ಅದನ್ನ ಬಿಡಿ, ಇಲ್ಲ ತಂಬಾಕು ತಿಂತಿದ್ರೆ ಅದನ್ನ ಬಿಡಿ. ಆರೋಗ್ಯವಾಗಿ ಕೂದಲ ಬೆಳೆಯೋಕೆ ಇವೆಲ್ಲ ಸಹಾಯ ಮಾಡ್ತವೆ. 20-25 ವರ್ಷದ ಮೇಲೆ ನಿಮಗೆ ಸರಿಯಾಗಿ ಗಡ್ಡ ಬಾರ್ದೇನೆ ಅವಾಗ ಇಲ್ಲ ಗಡ್ಡ ಬಂದಿತ್ತು ಸಡನ್ ಆಗಿ ಉದುರೋಕೆ ಸ್ಟಾರ್ಟ್ ಮಾಡಿದ್ರೆ ಹತ್ರ ಹೋಗಿ ಡಾಕ್ಟರ್‌ನ ಭೇಟಿ ಮಾಡಿ. ಧನ್ಯವಾದ.